ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಳನ್ನ ಟ್ರೈನನ್ನು ಹತ್ತಿದ ತಕ್ಷಣ ನಾನು ಸ್ಕೂಲ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಬರೋ ಅಷ್ಟೊತ್ತಿಗೆ 6 o'clock ಟೈಮ್ ಆಗಿಬಿಟ್ಟಿತ್ತು. ಅದಕ್ಕಿಂತ ಮುಂಚೆ 2 ಗಂಟೆಗೆ ನೋಡಿ ನಮ್ಮ ಒಂದು ಸ್ಕೂಲಿನ ಆವರಣದಲ್ಲಿ ರಂಗೋಲಿಯನ್ನು ಹಾಕಿರೋ ಅಂಥದ್ದು. ಅಪ್ಪ ಒಂದೊಂದು ರಂಗೋಲಿ ಒಂದಕ್ಕಿಂತ ಮತ್ತೊಂದಕ್ಕಿಂತ ಮುಂದು ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು ನೋಡಿ. ಅದರ ಒಂದು ಕ್ಲಾರಿಟಿ 6 o'clock ಹೀಗಿತ್ತು. ನಮ್ಮ ಒಂದು ಸ್ಕೂಲಿನ ಆವರಣದಲ್ಲಿ ಇರ್ತಕ್ಕಂಥ ರಂಗೋಲಿಗಳ ಏನು ಹೇಳ್ಬೋದು, ಹಬ್ಬರ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ ಹಬ್ಬದ ವಾತಾವರಣನೇ ಕಂಪ್ಲೀಟಾಗಿ ಇಲ್ಲೇ ಇದೆ ಅನ್ನೋ ರೀತಿನಲ್ಲಿ ತೋರಿಸ್ತಾ ಇತ್ತು. ಅಲ್ಲದೆ ನಮ್ಮ ಬಿಲ್ಡಿಂಗನ್ನು ಕಂಪ್ಲೀಟಾಗಿ, ನಮ್ಮ ಸ್ಕೂಲಿನ ಬಿಲ್ಡಿಂಗನ್ನು ಕಂಪ್ಲೀಟಾಗಿ ಲೈಟಿಂಗ್ಸಿಂದ ಅಲಂಕಾರ ಮಾಡಿರೋ ಅಂಥದ್ದು, ಮತ್ತು ತಳಿರು ತೋರಣಗಳ ಸಿಂಗಾರ ಆಗಿರೋ ಅಂಥದ್ದು, ಮತ್ತೊಂದು ಕಡೆ ಸ್ಟೇಜ್ನ ಒಂದು ನಿರ್ಮಾಣ ಆಗ್ತಾರ ಅಂಥದ್ದು. ಹಾಗೆ ನಾಳೆಯ ಒಂದು ಕಲ್ಚರ್ ಆ್ಯಕ್ಟಿವಿಟಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸಾಂಗ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸ್ಗಳನ್ನು ಆಗಿರ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ರಂಗೋಲೆ. ಹಬ್ಬ, ನಾನು ಅನಿತಾ ಎಷ್ಟು ಖುಷಿ ಪಟ್ವಿ ಅಂತಂದರೆ ನಮ್ಮಿಬ್ಬರದೇ ಈ ಸಂತೋಷ ಅಲ್ಲ, ಎಷ್ಟು ಜನ ಅಲ್ಲಿರ್ತಕ್ಕಂಥ 110 ಜನರ ಸಂತೋಷ ಅಂತಲೇ ಹೇಳ್ಬೋದು. 25 ವರ್ಷ ಆದಮೇಲೆ ನಾವು ಸಿಲ್ವರ್ ಜುಬ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕೇವಲ ಅಥವಾ ಸಿಂಪಲ್ ವಿಷಯ ಅಂತೂ ಅಲ್ಲವೇ ಅಲ್ಲ. ಸೊ ನೋಡಿ, ಇಲ್ಲಿ ಇನ್ನೊಂದು ಕಡೆ ಹುಡುಗರ ಗುಂಪು ಕುಂತ್ಕೊಂಡು ಡಿಸ್ಕಸನ್ನು ಮಾಡ್ತಾ ಇರೋ ಅಂಥದ್ದು, ಅವರ ಒಂದು ನಮ್ಮ ಒಂದು 8th 9th 10th ಒಂದು ಮೆಮೊರಿಗಳನ್ನು ರೀಕಾಲ್ ಮಾಡ್ಕೊತಾ ಇರೋ ಅಂಥದ್ದು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಪ್ಪ ಈ ದಿನ ಮತ್ತೆ ಬರುತ್ತಾ ಅನ್ನೋ ರೀತಿಯಲ್ಲೇ ಆಗ್ತಾಯಿತ್ತು. ಈ ಒಂದು ದಿನ ಕಳೆದೋದ್ರೆ ನೆಕ್ಸ್ಟ್ ಡೇ ಕಂಪ್ಲೀಟಾಗಿ ನಾವು ಆ ಒಂದು ಹಬ್ಬದ ವಾತಾವರಣದಲ್ಲಿ ಮುಳುಗೋದ್ರೆ ಮತ್ತೆ ಈ ದಿನಗಳು ಮತ್ತೆ ಮರುಕಳಿಸೋದು ಯಾವಾಗ ಅನ್ನೋ ರೀತಿಯಲ್ಲಿ ಫೀಲ್ ಕೊಡ್ತಾ ಇತ್ತು. ನೋಡಿ, ಇವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರವ್ರು ಆ ಟೈಮಲ್ಲಿ ಮಾಡಿರ್ತಕ್ಕಂಥ ಏನು ಚೇಷ್ಟೆಗಳನ್ನು ಆಗಿರ್ಬೋದು, ತರಲೆಗಳನ್ನು ಆಗಿರ್ಬೋದು, ಕಾಲು ಹಿಡ್ಕೊಂಡು ಮಾತಾಡ್ತಾ ಇದ್ರೆ ವಾಪ್ಪಾ, ನಿಜ ಹೇಳ್ತೀನಿ, ಈ ಒಂದು ಫ್ರೆಂಡ್ಶಿಪ್ಗಳ ಮುಂದೆ ಅಥವಾ ಫ್ರೆಂಡ್ಸ್ಗಳು ಕುಂತ್ಕೊಂಡು ಮಾತಾಡೋದ್ರ ಮುಂದೆ ಬೇರೆ ಯಾವುದೂ ಕೂಡ ಸ್ವೀಟ್ ಮೆಮೊರೀಸ್ ಅಂತ ಅನಿಸೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇಷ್ಟೇ ಅಲ್ಲ, ಎಲ್ಲ ಫ್ರೆಂಡ್ಸು ಕೂಡ ಅಥವಾ ಆ ಬ್ಯಾಚಿನ ಎಲ್ಲರೂ ಕುಂತ್ಕೊಂಡು ಮಾತಾಡಿಕೊಂಡು ನಮ್ಮ ಬಗ್ಗೆ ಅಥವಾ ಅವ್ರವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸುತ್ತೆ. ಬಟ್ ಆ ಅನುಭವ ಯಾವಾಗಾಗುತ್ತೋ ನನಗೆ ಗೊತ್ತಿಲ್ಲ, ನೋಡೋಣ, ಅದು ಕೂಡ ಟೈಮ್ ಸಿಗ್ಬೋದು. ಗ್ರೂಪ್ ಕೂಡ ಇದೆ ಸ್ಕೂಲ್ದು, ಆ ಗ್ರೂಪಲ್ಲೆಲ್ಲ ಡಿಸ್ಕಷನ್ ಮಾಡಿ ಒಂದಲ್ಲ ಒಂದು ದಿನ ಎಲ್ಲರೂ ಸೇರ್ತೀವಿ, ಮತ್ತು ಈ ರೀತಿಯ ಒಂದು ಸಡಗರದ ಸಂಭ್ರಮದ ದಿನಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಸೊ ಅಲ್ಲದೆ ನೈಟ್ ಡಿನ್ನರ್ ಕೂಡ ಮಾಡಿದರು. ಎಲ್ಲ ಊಟವನ್ನು ಮುಗಿಸ್ಕೊಂಡು ಅವ್ರವ್ರ ಮನೆಗೆ ನಾವು ಹೊರಟ್ವಿ. 9:30 ಆಗಿತ್ತು, ಯಾಕಂದರೆ ಬೆಳಿಗ್ಗೆನೇ ಬರಬೇಕು 6 ಗಂಟೆಗೆ. ವಿವಿಧ ರೀತಿಯ ಕಾರ್ಯಕ್ರಮಗಳ ಯೋಜನೆಗಳ ತಯಾರಿ ಕೂಡ ನಡೆದು ಹೋಗಿತ್ತು. ಬಟ್ ಇದರಲ್ಲಿ ಯಾವುದ್ರಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ನಮ್ಮದೇನು ಅಂದರೆ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಒಂದೇ ಆಗಿತ್ತು. ಸೊ ಕಾರಣ ಇಷ್ಟೇ, ನಾನು ಈ ಒಂದು ಪ್ರೋಗ್ರಾಮ್ಗೆ ಬರ್ತೀನಿ ಅಂತ 100% ಅಲ್ಲಿ 99% ಇರಲಿಲ್ಲ. ಯಾಕಂದರೆ ನನಗೆ ಬೇರೆ ಒಂದು ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಹಾಗೆ ನನ್ನ ಮಗಳ ಒಂದು ಡ್ಯಾನ್ಸ್ಗೆ ಏನಿದೆ ಅಲ್ಲೂ ಕೂಡ ಅವಳನ್ನ ಕರ್ಕೊಂಡು ಹೋಗಿ ಬಿಟ್ಟು ರಿಸೀವ್ ಮಾಡ್ಕೊಳ್ಳೋಂಥ ಕೆಲಸ ಕೂಡ ಇತ್ತು. ಯಾವತ್ತೂ ಅವಳನ್ನ ಒಬ್ಬಳನ್ನೇ ಕಳಿಸಿರೋದೇ ಇಲ್ಲ. ಸೊ ಇವೆರಡೂ ಕೆಲಸಗಳು ಕೂಡ 17th 18th 19th 3 ದಿನದಲ್ಲೇ ಇತ್ತು. ಬಟ್ ಅದನ್ನೆಲ್ಲ ನಾನು ಬದಿಗಿಟ್ಟು ನೀನು ಹೋಗಲೇಬೇಕು ಅಂತ ಹೇಳಿ ಕಳಿಸಿರೋ ಅಂಥ ಒಂದು ಕ್ರೆಡಿಟು ನನ್ನ ಮಗಳಿಗೆ ಸೇರುತ್ತೆ. ಹಾಗೆ ಅನಿತಾ ಅವಳ ಮೇಲೆ ಪ್ರಾಮಿಸ್ ತೊಗೊಂಡು ನೀನು ಬರಲೇಬೇಕು ಅಂತ ಹೇಳಿದ್ಲು. ಹಾಗೆ ಕೆಲವೊಂದು ಫ್ರೆಂಡ್ಸ್, ಶಿವು ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಗಂಗರತ್ನ ಆಗಿರ್ಬೋದು, ಮತ್ತು ಪಾನಿ ಆಗಿರ್ಬೋದು, ಸುಂದರೇಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ನನ್ನ ಕರೆದ್ರು. ಸೊ ಆ ನಂಬಿಕೆನ ಮತ್ತು ಅವರ ಒಂದು ಪ್ರೀತಿನ ಉಳಿಸ್ಕೊಬೇಕಾಗಿತ್ತು. ಸೊ ಆ ಒಂದು ಕಾರಣಕ್ಕೆ ಇದು ನಮ್ಮದೇ ಪ್ರೋಗ್ರಾಮ್ ಆಗಿರೋದ್ರಿಂದ ನನ್ನ ಭಾಗಿತ್ವನೂ ಕೂಡ ಬೇಕಾಗಿರುತ್ತೆ ಅನ್ನೋದು ಕೂಡ ನನ್ನ ಒಂದು ಕರ್ತವ್ಯ ಆಗಿರೋದ್ರಿಂದ ಸೊ ನಾನು ಬರಲೇಬೇಕು ಅಂತ ಅಂದ್ಕೊಂಡು ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಟು ಕ್ಯಾನ್ಸಲ್ ಮಾಡಿಕೊಂಡು ನಾನು ಬರ್ತಾಯಿದ್ದೀನಿ. ಅದೊಂದು ಖುಷಿ ನನಗಿದೆ. ಯಾಕಂದರೆ ಈ ಒಂದು 25 ವರ್ಷದ ಎಲ್ಲರೂ ಸೇರಿ ನಾವು ಮಾಡುವಂಥ ಕಾರ್ಯಕ್ರಮದ ಮೆಮೊರಿ ನೆಕ್ಸ್ಟ್ ನಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಏಕೆಂದರೆ ಮುಗ್ಧ ಮನಸ್ಸಿನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನೋಡೋಣ, ಎಲ್ಲರೂ ನಾಳೆ ಸಿಗೋಣ. ಬಾಯ್.